ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂದರೆ ಅಥವಾ AC ಜಾಯಿಂಟ್ ಅಂತಂದರೆ ಇದು ಕ್ಲಾವಿಕಲ್ ಅಂತ ಅಂದರೆ ಇಲ್ಲಿ ಇದು ನಿಮಗೆ ಫೀಲ್ ಆಗ್ತಾ ಇರುತ್ತೆ ಈ ಮೂಳೆ. ಇದಕ್ಕೆ ಕಾಲರ್ ಬೋನ್ ಅಂತ ಹೇಳ್ತೀವಿ ಅಥವಾ ಕ್ಲಾವಿಕಲ್ ಅಂತ ಅನ್ನೋದು ಅದು ಮೆಡಿಕಲ್ ಟರ್ಮ್. ಈ ಕಾಲರ್ ಬೋನು ಇಲ್ಲಿಗೆ ಜಾಯಿನ್ ಆಗುತ್ತೆ. ಆ ಜಾಯಿನ್ ಆಗೋದು ಈ ಒಂದು ಮೂಳೆ ಇರುತ್ತೆ, ಇದು ಅಕ್ರೋಮಿಯನ್ ಅಂತ ಹೇಳ್ತೀವಿ ಈ ಮೂಳೆನ. ಇದು ಕ್ಲಾವಿಕಲ್ ಅಂತ ಹೇಳ್ತೀವಿ, ಇದು ಅಕ್ರೋಮಿಯನ್ ಅಂತ ಹೇಳ್ತೀವಿ. ಈ ಅಕ್ರೋಮಿಯೋ ಮತ್ತು ಕ್ಲಾವಿಕಲ್ ಜಾಯಿನ್ ಆಗೋ ಜಾಗನ ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ. ಇದು ಒಂದು ಜೋಡು ಅಂತಂದರೆ ಇದೊಂದು ಜಾಯಿಂಟ್. ಈ ಭುಜದ ಜಾಯಿಂಟಲ್ಲಿ, ಶೋಲ್ಡರ್ ಜಾಯಿಂಟಲ್ಲಿ ಇದು ಬಾಲ್ ಮತ್ತು ಇದು ಸಾಕೆಟ್. ಇದಲ್ದಲ್ಲೇ ಇದು ಮೇಲ್ಗಡೆ ಇರುವಂಥ ಒಂದು ಜೋಡು ಜಾಯಿಂಟು. ಈ ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ನಲ್ಲಿ ಕೆಲವು ಲಿಗಮೆಂಟ್ಸ್ ಇರ್ತದೆ. ಈ ಲಿಗಮೆಂಟ್ ಎರಡು ಇರುತ್ತೆ, ಇಲ್ಲಿ ವಿ ಶೇಪ್ ಆಗಿರುತ್ತೆ, ಹಿಂಗಿರುತ್ತೆ ಎರಡು, ಒಂದು ಈ ಕಡೆ ಒಂದು ಈ ಕಡೆ. ಈ ಒಂದು ಲಿಗಮೆಂಟ್ಸು ಯಾವಾಗ ಡ್ಯಾಮೇಜ್ ಆಗುತ್ತೆ ಅಂದರೆ ಕೆಲವೊಮ್ಮೆ ಜೋರಾಗಿ ಈ ಕೈನ ಹಿಂಗೆ ಎಳೆಯೋದ್ರಿಂದ ಅಥವಾ ಈ ಆಕ್ಸಿಡೆಂಟಲಿ ಈ ಭುಜದ ಮೇಲೆ ಬೀಳೋದ್ರಿಂದ ಈ ಕ್ಲಾವಿಕಲ್ ಮೂಳೆಗೆ ಯಾವಾಗ ಡ್ಯಾಮೇಜ್ ಆಗುತ್ತೆ ಆ ಸಂದರ್ಭದಲ್ಲಿ ಈ ಲಿಗಮೆಂಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಈ ಕಾಲರ್ ಬೋನಿನ ಈ ಪಾರ್ಟ್, ಔಟರ್ ಥರ್ಡ್ ಅಂತ ಹೇಳ್ತೀವಿ, ಅಂದರೆ ಹೊರಭಾಗ, ಈ ಕಾಲರ್ ಬೋನಿಂದ ಆಚೆ ಭಾಗ ಫ್ರ್ಯಾಕ್ಚರ್ ಆದ ಸಂದರ್ಭದಲ್ಲಿ, ಮೂಳೆ ಮುರಿದ ಸಂದರ್ಭದಲ್ಲಿ ಈ ಲಿಗಮೆಂಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಈ ಲಿಗಮೆಂಟು ಈ ಮೂಳೆ ಮುರಿದಲೇ ಈ ಲಿಗಮೆಂಟನ್ನು ಹರಿಯೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ನೋಡಿರ್ಬೋದು, ಈ ಕೆಲವರಿಗೆ ಈ ಒಂದು ಭುಜದಲ್ಲಿ ಈ ಮೂಳೆ ಮೇಲೆ ಎದ್ದಿರೋ ಥರ ಕಾಣಿಸ್ತಾ ಇರುತ್ತೆ, ಇದು ಮೇಲೆ ಎದ್ದಿರೋ ಥರ ಕಾಣಿಸ್ತಾ ಇರುತ್ತೆ. ಈಗ ನಿಂತ್ಕೊಂಡಾಗ ಅವ್ರಿಗೆ ಈ ಕಾಲರ್ ಬೋನು ಮೇಲೆ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇರುತ್ತೆ. ಅದರ ಅರ್ಥ ಅಂದರೆ ಈ ಒಂದು ಜಾಯಿಂಟದು ಡಿಸ್ಲೊಕೇಶನ್ ಆಗಿದೆ ಮತ್ತು ಈ ಲಿಗಮೆಂಟ್ಸು ಹರಿದೋಗಿದೆ ಅಂತ ಅರ್ಥ. ಈ ಲಿಗಮೆಂಟ್ಸು ಸ್ಟ್ರೆಚ್ ಆಗಿದ್ರೆ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡೋದಿಲ್ಲ. ಆದರೆ ಈ ಲಿಗಮೆಂಟು ಟೇರ್ ಅಂತ ಎಲ್ಲಿ ಬರುತ್ತೆ ಅಂದರೆ ಈ ಲಿಗಮೆಂಟು ಹರಿದಿದೆ ಅಂದರೆ ಈ ಒಂದು ಮೂಳೆ ತುಂಬ ಮೇಲೆ ಬಂದಿದೆ, ಈ ಭುಜದಲ್ಲಿ ಏನೇನು ಆಕ್ಟಿವಿಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ನೋವು ಬರ್ತಾ ಇದೆ, ಅಥವಾ ಈ ಕಾಲರ್ ಬಂದು ತುಂಬ ಮೇಲೆ ಎದ್ದು ಕಾಣಿಸ್ತಾ ಇದೆ ಅಂತಂದರೆ ಆವಾಗ ನಾವು ಈ ಲಿಗಮೆಂಟ್ ರಿಕನ್ಸ್ಟ್ರಕ್ಷನ್ ಅಂತ ಮಾಡ್ತೀವಿ. ಆ ಲಿಗಮೆಂಟ್ ರಿಕನ್ಸ್ಟ್ರಕ್ಷನಲ್ಲಿ ನಾವು ಬಟನ್ಸ್ ಅಂತ ಹಾಕ್ತೀವಿ, ಕೆಳಗಡೆ ಒಂದು ಬಟನ್ನು, ಮೇಲ್ಗಡೆ ಒಂದು ಬಟನ್ನು. ಈ ಲಿಗಮೆಂಟ್ ಟೇರ್ ಆಗಿದ್ರೆ ಬರೀ ಲಿಗಮೆಂಟ್ಗೋಸ್ಕರ ಕೆಲವು ಸರಿ ಬಟನ್ಸ್ ಅಂತ ಹಾಕಿ ಕೆಳಗಡೆ ವೈರ್ಸ್ ಹಾಕಿ ಫಿಕ್ಸ್ ಮಾಡ್ತೀವಿ. ಕೆಲವೊಮ್ಮೆ ತುಂಬ ದಿನಗಳ ಕಾಲ ಲಿಗಮೆಂಟ್ ಡ್ಯಾಮೇಜ್ ಆಗಿ ಹಾಗೆ ಅದು ಟ್ರೀಟ್ಮೆಂಟ್ ಮಾಡ್ದಲ್ಲೇ ಬಿಟ್ಟರೆ ಆವಾಗ ನಾವು ಬರೀ ಬಟನ್ಸ್ ಮತ್ತು ಫೈಬರ್ ವೈರ್ಸ್ ಅಂತ ಹಾಕೋಕೆ ಆಗೋದಿಲ್ಲ. ಬೇರೆ ಕಡೆಯಿಂದ ಲಿಗಮೆಂಟ್ ತೊಗೊಂಡು ಆ ಲಿಗಮೆಂಟ್ ಈ ಜಾಗದಲ್ಲಿ ನಾವು ಲಿಗಮೆಂಟ್ಸ್ ಹಾಕ್ತೀವಿ. ಅವ್ರದ್ದೇ ಸ್ವಾಭಾವಿಕವಾಗಿರೋಂಥ ಒಂದು ಲಿಗಮೆಂಟ್ಸ್ನ ನಾವು ತಗೊಳ್ಳೋದ್ರಿಂದ ತುಂಬ ನ್ಯಾಚುರಲ್ ಆಗಿ ಅದು ಹೀಲ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಫ್ಯೂಚರ್ಲಿ ಏನೂ ತೊಂದರೆ ಆಗದೇ ಇರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಲಿಗಮೆಂಟ್ ರಿಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ನಾವು. ಆವಾಗ ಇದು ಈ ಸಣ್ಣದಾಗಿರೋಂಥ ಈ ಮೂಳೆ, ಇದಕ್ಕೆ ಏನು ಕೊರಕಾಯ್ಡ್ ಅಂತ ಏನು ಹೇಳ್ತೀವಿ, ಇದ್ರ ಸುತ್ತ ಅರೌಂಡ್ ತಂದು ಲಿಗಮೆಂಟ್ಸ್ನ ನಾವು ಇಲ್ಲಿ ಸಣ್ಣದಾಗಿ ಹೋಲ್ಸ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ಇಲ್ಲಿ ಇದರ ಸ್ಕ್ರೂಸ್ ಆಗಿರ್ಬೋದು ಅಥವಾ ಕೆಲವು ಸರಿ ಆ್ಯಂಕರ್ಸ್ ಅಂತ ಹೇಳ್ತೀವಿ, ಆ್ಯಂಕರ್ಸು, ಆ ರೀತಿ ಕೆಲವು ಎಕ್ವಿಪ್ಮೆಂಟ್ಸ್ ಹಾಕಿ ನಾವು ಅದನ್ನ ಫಿಕ್ಸ್ ಮಾಡ್ತೀವಿ. ಸೊ ಅದನ್ನು ನಾವು ರಿಹ್ಯಾಬಿಲಿಟೇಷನ್ ಅಂತ 1 ರಿಂದ 1.5 ತಿಂಗಳ ಕಾಲ ಅವ್ರಿಗೆ ಆರ್ಮ್ ಪೌಚು, ಶೋಲ್ಡರ್ ಇಮೊಬಿಲೈಸರ್ ಎಲ್ಲ ಹಾಕಿ ಆಮೇಲೆ ಫಿಸಿಯೋಥೆರಪಿ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ಈ ಒಂದು ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಪ್ರಾಬ್ಲಮ್ ಏನಿದೆ ಅದನ್ನು ಸಾಲ್ವ್ ಮಾಡ್ಬೋದು. ಹಾಗೆಯೇ ಕೆಲವು ಸರಿ ಈ ಫ್ರ್ಯಾಕ್ಚರ್ ಆಗಿ ಅದ್ರ ಜೊತೆ ಲಿಗಮೆಂಟ್ ಡ್ಯಾಮೇಜ್ ಆಗಿರುತ್ತೆ. ಆವಾಗ ನಾವು ಇಲ್ಲಿ ಪ್ಲೇಟಿಂಗ್ ಅಂತಲೂ ಮಾಡ್ತೀವಿ, ಅದ್ರ ಜೊತೆನೂ ಈ ಲಿಗಮೆಂಟ್ನ ಫಿಕ್ಸ್ ಮಾಡ್ತೀವಿ. ಆ ಒಂದು ಮಾಡುವಂಥ ಒಂದು ಶಸ್ತ್ರಚಿಕಿತ್ಸೆಯ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆಲ್ಲ ಅದು ಉಪಯೋಗ ಆಗುತ್ತೆ ಮತ್ತು ಪ್ರಯೋಜನ ಇದೆ ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾರು ಇಂಥ ಒಂದು ತೊಂದರೆ ಇರೋವಂಥವ್ರಿಗೆ ಅಥವಾ ಭುಜದ ಪ್ರಾಬ್ಲಮ್ ಇರೋವಂಥವ್ರಿಗೆ ನೀವು ಶೇರ್ ಮಾಡ್ಬೋದು. ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ಲಿಗಮೆಂಟ್ಸು ಮತ್ತು ರೋಬೋಟಿಕ್ ಜಾಯಿಂಟ್ ಸರ್ಜರಿಗಳ ಬಗ್ಗೆ ನಾನು ತುಂಬ ವಿಡಿಯೋಸ್ನ ಹಾಕಿರ್ತೀನಿ, ನೀವು ನೋಡ್ಬೋದು. ಅದರಿಂದ ನಿಮಗೂ ಒಂದು ಮಾಹಿತಿಯ ಈ ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆ
ಯಾವ ರೀತಿ ಮಾಡ್ತಾರೆ ಮತ್ತು ಇದರದ್ದು ಕೆಲವು ಮಾಹಿತಿಗಳಿಂದ ನಿಮಗೂ ಪ್ರಯೋಜನ ಆಗ್ಬೋದು. ಧನ್ಯವಾದ.